ನಮಸ್ತೆ ಎಲ್ಲ ಗೆ ಇವತ್ತು ನಾವು ಒಂದು ಸರ್ವಿಸ್ ಬಗ್ಗೆ ಟ್ರೈನಿಂಗ್ ಈ ಒಂದು ವಿಡಿಯೋದಲ್ಲಿ ನಾವು ಪಡ್ಕೋಬಹುದು. ಏನಪ್ಪಾ ಅಂತಂದ್ರೆ ಬಜಾಜ್ EMI ಕಾರ್ಡ್. ಸೊ ಕ್ರೆಡಿಟ್ ಕಾರ್ಡ್ ತರ ಯಾರಿಗೆ ಒಂದು ಆನ್ಲೈನ್ ಶಾಪಿಂಗ್ಸ್ಗೆ ಆಗಿರ್ಬೋದು, ಸೊ ಕ್ರೆಡಿಟ್ ಕಾರ್ಡ್ ತರ ಒಂದು ಕಾರ್ಡ್ ಬೇಕಾಗಿರುತ್ತೆ. ಸೊ ಅಂಥವ್ರಿಗೆ ಇದೊಂದು ಒಳ್ಳೆ ಆಪ್ಷನ್. ಬಜಾಜ್ ಅವರು EMI ಕಾರ್ಡ್ ಅಂತ ಕೊಡ್ತಾ ಇದ್ದಾರೆ. ಸೊ ಅದನ್ನ ನೀವು ಗಳೆಲ್ಲ ಕೂಡ ಕಸ್ಟಮರ್ಗೆ ಯಾರಿಗೆ ಬೇಕಲ್ಲ ನೀವು ನಮ್ಮೊಂದು ಡಿಜಿಟಲ್ ಸೇವಲಿಂದ ನೀವು ಅಪ್ಲೈ ಮಾಡಿ ಕೊಡ್ಬೋದು. ಸೊ ಅದರ ಕಂಪ್ಲೀಟ್ ಪ್ರಾಸೆಸ್ ಅನ್ನೋದು ವೆರಿ ಸಿಂಪಲ್ ಸ್ಟೆಪ್ಸ್ ಅಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಇದರಲ್ಲಿ ಒಂದು ವಿಚಾರ, ಬಜಾಜ್ ಕಾರ್ಡ್ ಅನ್ನೋದು ನೀವು ಜಸ್ಟ್ ಒಂದು ಲೀಡ್ ಅನ್ನ ಜನರೇಟ್ ಮಾಡ್ತೀರಾ. ಯಾವ ಒಂದು ಕಸ್ಟಮರ್ ಇಂಟ್ರೆಸ್ಟೆಡ್ ಇದ್ದಾನೆ, ಸೊ ಆ ಕಸ್ಟಮರ್ಗೆ ಲೀಡ್ ಜನರೇಟ್ ಮಾಡೋದಿರುತ್ತೆ. ಅದಾದ ನಂತರ ನೆಕ್ಸ್ಟ್ ಆ ಕಸ್ಟಮರ್ಗೆ ಒಂದು ಟೆಕ್ಸ್ಟ್ ಮೆಸೇಜ್ ಹೋಗುತ್ತೆ ಆ ಒಂದು ಕಾರ್ಡ್ ಬಗ್ಗೆ ಎಲ್ಲ ಅಪ್ಲೈ ಮಾಡಲಿಕ್ಕೆ. ಸೊ ಅಲ್ಲಿ ಕಸ್ಟಮರು ಆ ಒಂದು ಅಪ್ಲಿಕೇಶನ್ನ ಕಂಪ್ಲೀಟ್ ಮಾಡಬೇಕಾಗತ್ತೆ. ಅವರ್ ಎಂಡಿಂದ ಅಲ್ಲೇ ಪೇಮೆಂಟ್ ಮಾಡಬೇಕಾಗತ್ತೆ. ಅಲ್ಲಿ ಯಾವುದೇ ರೀತಿ ಪೇಮೆಂಟ್ ಮಾಡೋಂಗಿಲ್ಲ, ಕಸ್ಟಮರ್ ಪೇಮೆಂಟ್ ಮಾಡಬೇಕಾಗತ್ತೆ. ಸೊ ಗೆ ಕಮಿಷನ್ ಏನು ಅನ್ನೋದ್ರ ಬಗ್ಗೆ ನಾವಿಲ್ಲಿ ನೆಕ್ಸ್ಟ್ ಸ್ಟೆಪ್ಸ್ಗಳಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಫಸ್ಟ್ನೇದಾಗಿ ನೀವು ಯಾವ ಒಂದು ಕಸ್ಟಮರ್ಗೆ ಬಜಾಜ್ EMI ಕಾರ್ಡ್ ಅಪ್ಲೈ ಮಾಡ್ಬೇಕಂತಿದ್ದೀರಲ್ವಾ, ಸೊ ನಿಮ್ಮ ಡಿಜಿಟಲ್ ಸೇವಾದಲ್ಲಿ ಲೋನ್ ಬಜಾರ್ ಅಂತ ನೀವು ಸರ್ಚ್ ಮಾಡಿದ್ರೆ ನೀವೆಲ್ಲ ಲೋನ್ಸ್ಗಳೆಲ್ಲ ಅಪ್ಲೈ ಮಾಡ್ತಿರಲ್ವಾ, ಸೊ ಆ ಪೇಜ್ಗೆ ನೀವು ಫಸ್ಟ್ ಹೋಗ್ಬೇಕಾಗುತ್ತೆ. ಸೊ ಅಲ್ಲಿ ಒಂದು ಆಪ್ಷನ್ ಇರುತ್ತೆ. ಸೊ ಇಲ್ಲಿ ಈ ತರ ಲೋನ್ ಬಜಾರ್ ಪೇಜ್ ಓಪನ್ ಆಗುತ್ತೆ. ಇಲ್ಲೆಲ್ಲ ಲಾಗಿನ್ ಅಂತ ಕೊಡ್ತೀರಾ. ಸೊ ಇಲ್ಲಿ ನಿಮ್ಮ CSC ID ಪಾಸ್ವರ್ಡ್ ಹಾಕಿ ಲಾಗಿನ್ ಆದ ನಂತರ ಅಲ್ಲಿ ಹೋಮ್ ಪೇಜ್ ಅಲ್ಲಿ ಇಲ್ಲಿ ನಿಮಗೆ OTP ಅನ್ನೋದು ಬರುತ್ತೆ. ಸೊ ಫಸ್ಟ್ ಟೈಮ್ ನೀವು ಲೋನ್ ಬಜಾರ್ ರಿಜಿಸ್ಟರ್ ಮಾಡ್ಕೊಂಡಿಲ್ಲ ಅಂದ್ರೆ OTP ಬರುತ್ತೆ. ರಿಜಿಸ್ಟರ್ ಮಾಡ್ಕೊಂಡ್ರೆ ಡೈರೆಕ್ಟ್ ಲೋನ್ ಬಜಾರ್ ಅನ್ನೋದು ಓಪನ್ ಆಗುತ್ತೆ. ನಿಮ್ದು ಮೊದಲೇ ಲೋನ್ ಬಜಾರ್ ರಿಜಿಸ್ಟರ್ಡ್ ಇದ್ರೆ ಡೈರೆಕ್ಟ್ ಆಗಿ ಸರ್ಚ್ ಅಲ್ಲಿ ಲೋನ್ ಬಜಾರ್ ಅಂತ ಕೊಡ್ತೀರಾ. ಡಿಜಿಟಲ್ ಸೇವಾದಲ್ಲಿ ಲೋನ್ ಬಜಾರ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಲಾಗಿನ್ ಕೊಡ್ತೀರಾ. ನಿಮ್ದು ಲಾಗಿನ್ ಆದ ತಕ್ಷಣವೇ ನಿಮ್ಗೆ ಈ ತರ ಹೋಮ್ ಪೇಜ್ ಕಾಣಿಸುತ್ತೆ. ಇಲ್ಲೆಲ್ಲ ನೀವು ಲೋನ್ ಪ್ರಾಡಕ್ಟ್ಸ್ ಅಲ್ಲಿ ನೀವು ಲೋನ್ಸ್ ಆಗ್ತಾ ಇದ್ದೀರಾ ಆಲ್ರೆಡಿ. ಸೊ ಇದೇ ತರ ಇಲ್ಲಿ ಬಾಜು ಕಾರ್ಡ್ಸ್ ಅಂತಿದೆ ಅಲ್ವಾ, ಮೂರನೇ ಆಪ್ಷನ್. ಈ ಕಾರ್ಡ್ಸ್ ಅಲ್ಲಿ ಬಜಾಜ್ ಫಿನ್ಸರ್ವ್ ಇನ್ಸ್ಟಾ EMI ಕಾರ್ಡ್ ಅಂತಿದೆ. ಸೊ ಇದನ್ನ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ನಿಮಗೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಆಪ್ಷನ್ ಬರುತ್ತೆ. ಸೊ ಈ ತರ. ಸೊ ಇಲ್ಲಿ ಯಾವ ಒಂದು ಕಸ್ಟಮರ್ ನೀವು ಅಪ್ಲೈ ಮಾಡ್ಬೇಕಂತಿದಿರಲ್ಲ, ಸೊ ಆ ಒಂದು ಕಸ್ಟಮರ್ ಮೊಬೈಲ್ ನಂಬರ್ ಹಾಕಿ ಸೆಂಡ್ OTP ಅಂತ ಕೊಡ್ಬೇಕಾಗುತ್ತೆ. ಸೊ ಇಲ್ಲಿ ಒನ್ಸ್ ಕಸ್ಟಮರ್ ಮೊಬೈಲ್ ನಂಬರ್ ಹಾಕಿ ಜನರೇಟ್ OTP ಅಂತ ಕೊಟ್ಟ ತಕ್ಷಣ ಕಸ್ಟಮರ್ ರಿಜಿಸ್ಟರ್ ಮೊಬೈಲ್ ನಂಬರ್ OTP ಹೋಗುತ್ತೆ. ಅದು ಎಂಟ್ರಿ ಮಾಡಿ ವ್ಯಾಲಿಡೇಟ್ ಅಂತ ಮಾಡಿದ ತಕ್ಷಣ ಈ ತರ ನಾಲ್ಕೇ ಆಪ್ಷನ್ ಒಂದು ಫಾರ್ಮ್ ಓಪನ್ ಆಗುತ್ತೆ. ಇಲ್ಲಿ ಆಲ್ರೆಡಿ ನೀವು ಎಂಟರ್ ಮಾಡಿರುವಂತ ಮೊಬೈಲ್ ನಂಬರ್ ಕಾಣಿಸ್ತಾ ಇರುತ್ತೆ ಮೇಲೆ. ಅದಾದ ನಂತರ ಕಸ್ಟಮರ್ ನೇಮ್ ಅನ್ನು ನೀವು ಟೈಪ್ ಮಾಡಬೇಕು ಆಸ್ ಪರ್ ಅವ್ರದ್ದು ಏನಿದೆ ಆಧಾರ್ ಅಥವಾ ಪ್ಯಾನ್ ಕಾರ್ಡ್ ತರ ಆಸ್ ಪರ್ ಅದ್ರ ಪ್ರಕಾರ ಕರೆಕ್ಟ್ ಆಗಿ ನೇಮ್ ಟೈಪ್ ಮಾಡಿ ಡೇಟ್ ಆಫ್ ಬರ್ತ್ ಎಂಟ್ರಿ ಮಾಡಬೇಕು. ಪ್ಯಾನ್ ಕಾರ್ಡ್ ನಂಬರ್ ಆಪ್ಷನಲ್ ಇದೆ, ಆಮೇಲೆ ಆದ್ರೂ ಆಗುತ್ತೆ. ಅಥವಾ ನೀವು ಇಲ್ಲಿ ಬೇಕಂದ್ರೆ ಇಲ್ಲಿ ಪಾನ್ ಕಾರ್ಡ್ ನಂಬರ್ನ ಹಾಕಿ ಸಬ್ಮಿಟ್ ಮಾಡ್ಬೋದು. ಇಷ್ಟು ಮಾತ್ರ ಅಲ್ಲಿ ಮಾಡ್ಬೇಕಾಗಿರುತ್ತೆ. ಸೊ ಈ ಮೂರು ಆಪ್ಷನ್ಸ್ ನೀವು ಫಿಲ್ ಮಾಡಿಬಿಟ್ಟು ಸಬ್ಮಿಟ್ ಕೊಟ್ರೆ ನೆಕ್ಸ್ಟ್ ಆ ಕಸ್ಟಮರ್ಗೆ ಒಂದು ಲಿಂಕ್ ಹೋಗುತ್ತೆ. ಸೊ ಆ ನೆಕ್ಸ್ಟ್ ಆಪ್ಷನ್ ನಾನು ತೋರಿಸ್ತೀನಿ ಇಲ್ಲಿ. ಸೊ ನಾನು ಇಲ್ಲಿ ನೇಮು, ಡೇಟ್ ಆಫ್ ಬರ್ತ್ ಮತ್ತು ಅವ್ರ ಪಾನ್ ಕಾರ್ಡ್ ನಂಬರ್ ಎಂಟ್ರಿ ಮಾಡಿ ಇಲ್ಲಿ ಸಬ್ಮಿಟ್ ಕೊಡ್ತಾ ಇದ್ದೀನಿ. ಸಬ್ಮಿಟ್ ಮಾಡಿದ ತಕ್ಷಣವೇ ಇಲ್ಲಿಗೆ ನಿಮ್ಮ ಒಂದು ಕಡೆಯಿಂದ ಆಗಿರುವಂತಹ ಡಿಜಿಟಲ್ ಸೇವೆಯಿಂದ ಏನೇನು ಪ್ರಾಸೆಸ್ ಆಗಬೇಕು ಇದು ಕಂಪ್ಲೀಟ್ ಆಗಿದೆ. ಸೊ ನಿಮಗೆ ಕನ್ಫರ್ಮೇಶನ್ಗೆ ಈ ತರ ಬಂದಿದೆ. ಸಕ್ಸಸ್ ಮೆಸೇಜ್ ಸೆಂಡ್ ಟು ಗಿವೆನ್ ನಂಬರ್, ಯಾವ ಕಸ್ಟಮರ್ ನಂಬರ್ ಇದೆ ಅವ್ರಿಗೆ ಮೆಸೇಜ್ ಹೋಗಿರುತ್ತೆ. ಸೊ ಡಿಯರ್ ನೀವು ನೆಕ್ಸ್ಟ್ ಸ್ಟೆಪ್ಸ್ ಏನ್ ಮಾಡ್ಬೇಕು ಅನ್ನೋದು ಇಲ್ಲಿ ನೋಡ್ಬೋದು. ಮೊದಲನೇ ಸ್ಟೆಪ್ ಅವ್ರಿಗೆ ಏನ್ ಮೆಸೇಜ್ ಬಂದಿರ್ತಲ್ವ ಕಸ್ಟಮರ್ ಮೊಬೈಲ್ ನಂಬರ್ಗೆ, ಸೊ ಅಲ್ಲಿಂದ ಏನ್ ಮಾಡ್ಬೇಕಂದ್ರೆ ಮೊದಲನೇದಾಗಿ 10 digit ಮೊಬೈಲ್ ನಂಬರ್ ಆಫ್ ಕಸ್ಟಮರ್ ಅಂಡ್ ವೆರಿಫೈ OTP ಸೆಂಡ್ ಟು ಫೋನು. ಅದಾದ ನಂತರ ಬೇಸಿಕ್ ಡೀಟೇಲ್ಸ್ ಅವ್ರ ಫುಲ್ ನೇಮು, ಪಾನ್ ಕಾರ್ಡು, ಡೇಟ್ ಆಫ್ ಬರ್ತ್, ಪಿನ್ ಕೋಡ್ ಎಲ್ಲ ಹಾಕ್ಬೇಕಾಗುತ್ತೆ. ಆಮೇಲೆ ಅವ್ರ ಎಂಪ್ಲಾಯ್ಮೆಂಟ್ ಸ್ಟೇಟಸ್ ಹಾಕ್ಬೇಕಾಗುತ್ತೆ, ಜೆಂಡರ್ ಹಾಕ್ಬೇಕಾಗುತ್ತೆ. ನಾಲ್ಕನೇ ಸ್ಟೆಪ್ ಅಲ್ಲಿ ಅವ್ರದ್ದು ಕ್ಲಿಕ್ ಆನ್ ಸಬ್ಮಿಟ್ ಟು ನೋ ದ ಕಾರ್ಡ್ ಲಿಮಿಟ್ ಅಂತ ಕ್ಲಿಕ್ ಮಾಡಬೇಕಾಗತ್ತೆ. ಸೊ ಅಲ್ಲಿ ಆ ಒಂದು ಲಿಮಿಟ್ ಅನ್ನೋದು ಏನಿರುತ್ತಲ್ವಾ, ನಮಗೆ ಅವ್ರದ್ದು ಪೇಮೆಂಟ್ ಆದ ತಕ್ಷಣ ಅವ್ರಿಗೆ ಎಷ್ಟು ಲಿಮಿಟ್ ಸ್ಯಾಂಕ್ಷನ್ ಆಗಿದೆ ಅನ್ನೋದು ಅಲ್ಲಿ ವಿಸಿಬಲ್ ಆಗುತ್ತೆ. ಅವ್ರ ಆಧಾರ್ ಕಾರ್ಡ್ ಅಥವಾ ಡಿಜಿ ಲಾಕರ್ ಮುಖಾಂತರ KYC ವೆರಿಫೈ ಮಾಡಿ ಆಧಾರ್ ವೆರಿಫೈ ಮಾಡಬೇಕಾಗುತ್ತೆ. ಪೋಸ್ಟ್ ಸಕ್ಸಸ್ಫುಲ್ KYC ಆದ ನಂತರ ಅವ್ರದ್ದು ಒನ್ ಟೈಮ್ ಜಾಯ್ನಿಂಗ್ ಫೀಸ್ ಅಂತ ಇರುತ್ತೆ ಅಲ್ವಾ, 599. ಸೊ ಅದನ್ನ ಪೇ ಮಾಡಬೇಕಾಗತ್ತೆ. ಸೊ ಇಲ್ಲಿ ಏನಾಗುತ್ತೆ, 540 rupees ಒರಿಜಿನಲ್ ಅಲ್ಲಿ ನಿಮಗೆ ಫೈನಲಿ ತೋರಿಸುತ್ತೆ. ಸೊ ಅಲ್ಲಿ ನೀವು ಒಂದು ಕೂಪನ್ ಕೋಡ್ ಅವೈಲೇಬಲ್ ಇರುತ್ತೆ, ಅದನ್ನ ನೀವು ಪೇ ಮಾಡಿದ್ರೆ ಅದು ಅಪ್ಲೈ ಮಾಡಿದ್ರೆ 470 rupees ಕಟ್ ಆಗ್ತಾ ಇದೆ. ಸೊ ಕಸ್ಟಮರ್ ಒಂದು ಅಕೌಂಟ್ ಅಲ್ಲಿ ಅವರು ಅಲ್ಲಿ ಪೇಮೆಂಟ್ ಯಾವಾಗ ಮಾಡಿರ್ತಾರಲ್ವ ಅಲ್ಲಿಗೆ ಅದು ಫೈನಲ್ ಆಗುತ್ತೆ. ಅದಾದ ನಂತರ ಕ್ಲಿಕ್ ಆಕ್ಟಿವ್ ನೌ ಅಂತ ಅವರು
ಕ್ಲಿಕ್ ಮಾಡಿಬಿಟ್ಟು ಅವ್ರ ಬ್ಯಾಂಕ್ ಅಕೌಂಟ್ IFSC ಕೋಡ್ ಮ್ಯಾಂಡೇಟ್ ಪ್ರಾಸೆಸ್ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡ ನಂತರ ಅವ್ರದ್ದು ಫೈನಲಿ ಕಾರ್ಡ್ ಅಲ್ಲೇ ಅವ್ರಿಗೆ ಕಸ್ಟಮರ್ಗೆ ವಿಸಿಬಲ್ ಆಗುತ್ತೆ, ಎಷ್ಟು ಕಾರ್ಡ್ ನಂಬರು, ವ್ಯಾಲಿಡಿಟಿ ಮತ್ತೆ ಕಾರ್ಡ್ನ ಒಂದು ಲಿಮಿಟ್ ಎಷ್ಟು ಬಂದಿದೆ ಅದೆಲ್ಲ ನೆಕ್ಸ್ಟ್ ನಾನು ಸ್ಕ್ರೀನಲ್ಲಿ ನಿಮಗೆ ತೋರಿಸ್ತೀನಿ. ಇದಾದ ನಂತರ ಕಸ್ಟಮರ್ಗೆ ಏನು ಮಾಡಬೇಕು, ಕಸ್ಟಮರ್ಗೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನಿದೆ ಅಂತಂದ್ರೆ ಡಿಜಿಟಲ್ ಕಾರ್ಡ್, ಇದು ಡಿಜಿಟಲ್ EMI ಕಾರ್ಡ್ ಅನ್ನೋದು ಬಂದಿರುತ್ತೆ. ಒನ್ಸ್ ಡಿಜಿಟಲ್ EMI ಕಾರ್ಡ್ ಬಂದ ನಂತರ ಕಸ್ಟಮರ್ ಅಡ್ರೆಸ್ ಏನಿರುತ್ತೆ ಅವ್ರ ಆಧಾರ್ ಪ್ರಕಾರ ಏನು ಇವಾಗ ಕೊಟ್ಟಿರ್ತಾರಲ್ವಾ, ಸೊ ಆ ಅಡ್ರೆಸ್ಗೆ ನಿಯರ್ ಇರುವಂತಹ 30 ಕಿಲೋಮೀಟರ್ಸ್ ನಿಯರ್ ಅಲ್ಲಿ ಯಾವುದೇ ಒಂದು ಬಜಾಜ್ ಫಿನ್ಸರ್ವ್ ಇನ್ಸ್ಟಾ EMI ಕಾರ್ಡ್ ಸರ್ವಿಸಸ್ ಅನ್ನ ಕೊಡ್ತಿರುವಂತಹ ಯಾವುದೇ ಒಂದು ಸ್ಟೋರ್ ಅಥವಾ ಶಾಪ್ ಅಲ್ಲಿ, ಮೊಬೈಲ್ ಶಾಪ್ಸ್ ಇರ್ಬೋದು ಅಥವಾ ಸ್ಟೋರ್ಸ್ ಇರ್ಬೋದು, ಅಲ್ಲಿ ಬಜಾಜ್ ಫಿನ್ಸರ್ವ್ದು EMI ಆಪ್ಷನ್ಸ್ ಕೊಡ್ತಾ ಇರಬೇಕು. ಸೊ ಅಂತ ಒಂದು ಸರ್ವಿಸ್ ಇರುವಂತ ಯಾವುದೇ ಒಂದು ಶಾಪು ಅದು ಕಸ್ಟಮರ್ ಅಡ್ರೆಸ್ಗೆ ನಿಯರ್ ಇರಬೇಕು. ಸೊ ಅದನ್ನ ಎಲ್ಲಿ ಕಸ್ಟಮರ್ಗೆ ಎಲ್ಲಿ ಆ ಶಾಪ್ಸ್ ಇದಾವೆ, ಸೆಂಟರ್ಸ್ ಇದಾವೆ ಅಂತ ತಿಳ್ಕೊಬೇಕಂತಂದ್ರೆ ಬಜಾಜ್ ಅವ್ರದ್ದು ಇನ್ಸ್ಟಾ ಕಾರ್ಡ್ ಅಂತ ಹೇಳಿ ಬಜಾಜ್ ಫಿನ್ಸರ್ವ್ದು ಒಂದು ಮೊಬೈಲ್ ಅಪ್ಲಿಕೇಶನ್ ಸಿಗುತ್ತೆ. ಸೊ ಆ ಅಪ್ಲಿಕೇಶನ್ ಅಲ್ಲಿ ಅವ್ರು ಹೋಗಿ ಅವ್ರು ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಮುಖಾಂತರ ಲಾಗಿನ್ ಆದ್ರೆ ಅಲ್ಲಿ EMI ಕಾರ್ಡ್ ಅಂತ ಇರುತ್ತೆ. ಸೊ ಅಲ್ಲಿ ಅವರು EMI ಕಾರ್ಡ್ ನೋಡ್ಬೋದು. ಪ್ಲಸ್ ಅಲ್ಲಿ ಲೊಕೇಟ್ ಸ್ಟೋರ್ಸ್ ಅಂತ ಇರುತ್ತೆ. ಸೊ ಆ ಆಪ್ಷನ್ ಯೂಸ್ ಮಾಡಿಕೊಂಡ್ರೆ ಅವ್ರಿಗೆ ಆ ಒಂದು ಪಿನ್ ಕೋಡ್ ಅಥವಾ ಅಡ್ರೆಸ್ಗೆ ನಿಯರ್ ಇರುವಂತಹ ಯಾವ್ದಾವ್ದು ಸ್ಟೋರ್ಸ್ ಇದಾವೆ ವಿತ್ ಅಡ್ರೆಸ್ಸು ಕಾಂಟ್ಯಾಕ್ಟ್ ನಂಬರ್ ಸಮೇತ ಆ ಒಂದು ಸ್ಟೋರ್ಸ್ ಅಲ್ಲಿಗೆ ಕಾಣಿಸುತ್ತೆ. ಸೊ ಅಂತ ಸ್ಟೋರ್ಸ್ಗೆ ಹೋಗ್ಬಿಟ್ಟು ಮೊದಲನೇ ಟೈಮ್ ಅವರು ಆ ಪರ್ಟಿಕ್ಯುಲರ್ ಸ್ಟೋರ್ಸ್ ಅಲ್ಲೇ ಫಿಸಿಕಲ್ ವೆರಿಫಿಕೇಶನ್ ಮಾಡಿಕೊಂಡು, ಸೊ ಮಿನಿಮಮ್ 7,000ಕ್ಕಿಂತ ಅಬೋ ಶಾಪಿಂಗ್ ಅನ್ನ ಅವರು EMI ಆಪ್ಷನ್ ಮುಖಾಂತರ ಪರ್ಚೇಸ್ ಮಾಡಬೇಕು ಆ ಕಾರ್ಡ್ ಯೂಸ್ ಮಾಡಿಬಿಟ್ಟು. ಒನ್ಸ್ ಆ ಕಂಪ್ಲೀಟ್ ಆಗಿ ಆ ಒಂದು ಟ್ರಾನ್ಸಾಕ್ಷನ್ ಮಾಡ್ಕೊಂಡ ನಂತರ ಅವ್ರನ್ನ ಆ ಒಂದು ಎಷ್ಟು ಅವ್ರ ಕಾರ್ಡ್ ಅಲ್ಲಿ ಲಿಮಿಟ್ ಇದೆ ಅಲ್ವಾ ಆ ಲಿಮಿಟ್ ಅನ್ನ ಅವ್ರು ಆನ್ಲೈನ್ ಅಲ್ಲಿ ಯಾವುದೇ EMI ಮುಖಾಂತರ ಅವ್ರು ಯೂಸ್ ಮಾಡ್ಕೋಬಹುದು. ಸೊ ಇದು ಕಸ್ಟಮರ್ ಪಾಯಿಂಟ್ ಆಫ್ ವ್ಯೂ. VLEಗೆ ಏನಪ್ಪಾ ಅಂತಂದ್ರೆ ನೀವು ಏನು ಸ್ಟಾರ್ಟಿಂಗ್ ನಿಮ್ ಕಡೆಯಿಂದ ಏನು ಪೇ ಮಾಡಲ್ಲ, ಕಸ್ಟಮರ್ ಕಡೆಯಿಂದಾನೇ ಪೇ ಮಾಡಿ ಅವ್ರ ಕಾರ್ಡ್ ತಗೊಂಡಿರ್ತಾರೆ. ನೀವು ಲೀಡ್ ಕೊಟ್ಟಿದ್ದಕ್ಕೆ ಸಕ್ಸಸ್ಫುಲ್ಲಿ ಕಸ್ಟಮರ್ ಪೇ ಮಾಡಿ ಲೀಡ್ ತಗೊಂಡ್ರೆ, ಸೊ ನಿಮಗೆ ಆ ಒಂದು ಕಾರ್ಡ್ ಸಕ್ಸಸ್ಫುಲ್ ಕನ್ವರ್ಟ್ ಆಗಿದ್ರೆ ಸೊ VLEಗೆ 287 ರೂಪಾಯಿ ಕಮಿಷನ್ ಇರುತ್ತೆ. ಆಫ್ಟರ್ ಟ್ಯಾಕ್ಸ್ ಎಲ್ಲ ಕಟ್ ಆಗಿ ನಿಮ್ಗೆ ಆಲ್ಮೋಸ್ಟ್ 260 ರೂಪಾಯಿ ಚಿಲ್ಲರ್ ನಿಮಗೆ ಒಂದು ಕಮಿಷನ್ ಆಗಿ ವಿತಿನ್ 1 ಮಂತ್ ಅಲ್ಲಿ ನಿಮಗೆ CSC ಒಂದು ಡಿಜಿಪೇಗೆ ಅಥವಾ ಡಿಜಿಟಲ್ ಸೇವೆಗೆ ನಿಮಗೆ ಕಮಿಷನ್ ಅನ್ನೋದು ಕ್ರೆಡಿಟ್ ಮಾಡ್ತಾರೆ. ಸೊ ಇದು ವೆರಿ ಯೂಸ್ಫುಲ್ ಇದೆ VLEಸ್ಗೆ. ಪ್ರತಿ ಸಕ್ಸಸ್ಫುಲ್ ಕನ್ವರ್ಷನ್ ಒಂದು ಕಾರ್ಡ್ಗೆ ನೀವು 260 ರೂಪಾಯಿ ನೀವು ಅರ್ನ್ ಮಾಡ್ಬೋದು. ಸೊ ನೆಕ್ಸ್ಟ್ ಪ್ರಾಸೆಸ್ ಅಲ್ಲಿ ನಾವು ಕಸ್ಟಮರ್ಗೆ ಯಾವ ತರ ಮೆಸೇಜ್ಗಳು ಬಂದಿದೆ ಅನ್ನೋದು ನನಗೆ ತೋರಿಸ್ತೀನಿ. ನೆಕ್ಸ್ಟ್ ನಿಮ್ಮದು ಏನು ಸಬ್ಮಿಟ್ ಆಗಿರುತ್ತೆ ಇಮಿಡಿಯೇಟ್ ಕಸ್ಟಮರ್ಗೆ ಈ ತರ ಬರುತ್ತೆ. ಇಲ್ಲಿ ನೋಡಿ CP ಬಜಾಜ್ ಫಿನ್ಸರ್ವ್ ಅಂತಿದೆ ಅಲ್ವ, ಈ ತರ ಟೆಕ್ಸ್ಟ್ ಮೆಸೇಜ್ ಬರುತ್ತೆ. ನೀವು ಯಾವ ಮೊಬೈಲ್ ನಂಬರ್ ಕಸ್ಟಮರ್ ಎಂಟ್ರಿ ಮಾಡಿರ್ತೀರಲ್ಲ ಅವರಿಗೆ. ಸೊ ಅವ್ರ ಮೆಸೇಜ್ ಅಲ್ಲಿ ಏನು ಆಕ್ಟಿವೇಟ್ ನಾವು ಅಂತ ಒಂದು ಲಿಂಕ್ ಬಂದಿದೆ ಅಲ್ವಾ, ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ಅದು ಬಜಾಜ್ ಫಿನ್ಸರ್ವ್ ಅಪ್ಲಿಕೇಶನ್ಸ್ಗೆ ರಿಡೈರೆಕ್ಟ್ ಆಗುತ್ತೆ. ಸೊ ಒನ್ಸ್ ಅವರು ಅದನ್ನ ಈ ತರ ಪೇಜ್ಗೆ ರಿಡೈರೆಕ್ಟ್ ಆಗಿದ ತಕ್ಷಣ ಇಲ್ಲಿ ಕಸ್ಟಮರ್ ಅವ್ರ ಮೊಬೈಲ್ ನಂಬರ್ ಎಂಟ್ರಿ ಮಾಡಿ ಐ ಅಗ್ರಿ ಅಂತ ಕೊಟ್ಟು ಗೆಟ್ ಇಟ್ ನೌ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಗೆಟ್ ಇಟ್ ನೌ ಅಂತ ಕ್ಲಿಕ್ ಮಾಡಿದ ತಕ್ಷಣವೇ ನೆಕ್ಸ್ಟ್ ಸ್ಟೆಪ್ಗೆ ಅವ್ರಿಗೆ OTP ಬರುತ್ತೆ. OTPನ ಎಂಟ್ರಿ ಮಾಡಬೇಕಾಗತ್ತೆ. ಸೊ ಅವರು OTP ವೆರಿಫೈ ಆಗಿದ ತಕ್ಷಣ ಈ ತರ ನೆಕ್ಸ್ಟ್ ಸ್ಟಾರ್ಟ್ ವಿತ್ ಯುವರ್ ಫುಲ್ ನೇಮ್ ಅಂತ ಬರುತ್ತಲ್ವಾ. ಸೊ ಇಲ್ಲಿ ಆಸ್ ಪರ್ ಪಾನ್ ಕಾರ್ಡ್ ಪ್ರಕಾರ ಏನಿದೆ ಆಸ್ ಪರ್ ಪಾನ್ ಕಾರ್ಡ್ ಪ್ರಕಾರ ಅವರು ನೇಮ್ ಎಂಟ್ರಿ ಮಾಡಿ ಇಲ್ಲಿ ಆಟೋ ಫೆಚ್ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಡೀಟೇಲ್ಸ್ ಎಲ್ಲ ತಗೊಂಡಿದೆ ಅಂತಂದ್ರೆ ಓಕೆ. ಅದರ್ವೈಸ್ ಏನ್ ಮಾಡ್ಬೋದು ಅವರು, ಒಂದ್ ವೇಳೆ ಫೆಚ್ ಆಗ್ತಾ ಇಲ್ಲ ಅಂತಂದ್ರೆ ಇಲ್ಲಿ ಫಿಲ್ ಮ್ಯಾನ್ಯುವಲ್ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡಿ ಅವ್ರ ಪ್ಯಾನ್ ಕಾರ್ಡು, ಅವ್ರದ್ದು ಹೆಸರು, ಆಸ್ ಪರ್ ಪ್ಯಾನ್ ಕಾರ್ಡ್ ನಂಬರು ಇದೆಲ್ಲ ಕಂಟಿನ್ಯೂ ಫಿಲ್ ಮಾಡಿ ನೆಕ್ಸ್ಟ್ ಪ್ರೊಸೀಡ್ ಮಾಡಬೇಕಾಗುತ್ತೆ. ಇನ್ ಕೇಸ್ ಅವ್ರು ಮ್ಯಾನುವಲ್ ಆಪ್ಷನ್ ತಗೊಂಡ್ರೆ ಈ ತರ ಕೇಳುತ್ತೆ ಅವ್ರ ಫುಲ್ ನೇಮು, ಪರ್ಮನೆಂಟ್ ಪ್ಯಾನ್ ಕಾರ್ಡ್ ನಂಬರು, ಡೇಟ್ ಆಫ್ ಬರ್ತ್, ಪಿನ್ ಕೋಡು. ಅವ್ರ ಪಿನ್ ಕೋಡ್ ಹಾಕಿದ ತಕ್ಷಣ ಆಟೋಮೆಟಿಕ್ ಇಲ್ಲಿ CT ತೋರಿಸುತ್ತೆ, ಜೆಂಡರು, ಎಂಪ್ಲಾಯ್ಮೆಂಟ್ ಸ್ಟೇಟಸ್, ಸ್ಯಾಲ್ರಿಡ್, ಮ್ಯಾಕ್ಸಿಮಮ್ ಸ್ಯಾಲ್ರಿ, ಮಿನಿಮಮ್ ಅವ್ರಿಗೆ ಮಂತ್ಲಿ ಇನ್ಕಮ್ ಏನಾದರೂ ಅವ್ರ ಬ್ಯಾಂಕ್ ಅಕೌಂಟಿಗೆ ಬಂದ್ರೆ ಮಾತ್ರ ಸ್ವಲ್ಪ ಜಾಸ್ತಿ ಅವಕಾಶಗಳಿರುತ್ತೆ ಅವ್ರಿಗೆ ಈ ಒಂದು ಕಾರ್ಡ್ ಸಿಗ್ಲಿಕ್ಕೆ. ಸೊ ಸೆಲ್ಫ್ ಎಂಪ್ಲಾಯ್ಡ್ ಇದ್ರೆ ಇಮಿಡಿಯೇಟ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ಕ್ಲಿಕ್ ಮಾಡಿದ ತಕ್ಷಣ GST ನಂಬರ್ ಆಪ್ಷನ್ ಬರುತ್ತೆ, ಬಟ್ ಮ್ಯಾಂಡೇಟ್ರಿ ಇಲ್ಲ. ಸೊ ಇಷ್ಟೆಲ್ಲ ಡೀಟೇಲ್ಸ್ ಅವರು ಆಸ್ ಪರ್ ಪ್ರಕಾರ ಹಾಕಿ ಪ್ರೊಸೀಡ್ ಅಂತ ಕೊಡ್ಬೇಕಾಗತ್ತೆ ಕಸ್ಟಮರು. ಸೊ ಇಲ್ಲಿ ಮೇನ್ ಸ್ಟೆಪ್ ಇಲ್ಲೇ ಅವೆಲ್ಲ ಅವ್ರ ಡೀಟೇಲ್ಸ್ ಎಲ್ಲ ಹಾಕಿ ವೆರಿಫೈ ಆದ ತಕ್ಷಣ ಇನ್ ಕೇಸ್ ಅವ್ರಿಗೆ ಕಾರ್ಡ್ ಅವರು ಎಲಿಜಿಬಲ್ ಇಲ್ಲ ಅಂತಂದ್ರೆ ಸಾರಿ ವಿ ಆರ್ ಕಾಂಟ್ ಎನೇಬಲ್ ಅಂತ ಬಂದ್ಬಿಡುತ್ತೆ. ಒಂದ್ ವೇಳೆ ಅವ್ರದ್ದು ಎಲಿಜಿಬಲ್ ಇದ್ರೆ ಇಮಿಡಿಯೇಟ್ ಇಲ್ಲಿ ಲಿಮಿಟ್ ತೋರಿಸುತ್ತೆ. ಈ ತರ ಇಲ್ಲಿ ನೋಡ್ಬೋದು, ಒಂದು ಕಸ್ಟಮರ್ಗೆ ಇಲ್ಲಿ KYC ವೆರಿಫಿಕೇಶನ್ ಆಗಿದ ತಕ್ಷಣ ನೆಕ್ಸ್ಟ್ ಸ್ಟೆಪ್ ಪೇಮೆಂಟ್ ಆಪ್ಷನ್ ಅಲ್ಲಿ
ಟೋಟಲ್ ಅವ್ರ ಲೋನ್ ಲಿಮಿಟ್ ಅಂದ್ರೆ ಕಾರ್ಡ್ ಲಿಮಿಟ್ ಎಷ್ಟು ಅನ್ನೋದು. ಇವಾಗ ಒಬ್ಬರಿಗೆ 1 lakh ಬರುತ್ತೆ, ಒಬ್ಬರಿಗೆ 1.5 lakh ಬರುತ್ತೆ, ಇಲ್ಲಿ ಒಬ್ಬರಿಗೆ 35,000 ಬಂದಿದೆ. ಇಲ್ಲಿ ಕೆಳಗಡೆ ಒಂದು ಪ್ರೋಮೋ ಕೋಡ್ ಅಂತಿದೆ ಅಲ್ವಾ, ಇಲ್ಲಿ ನೀವು VLEs ಮೈನ್ಲಿ ನಮ್ಮ ಒಂದು ಕಸ್ಟಮರ್ಸ್ಗೆ ನೀವು ಹೇಳ್ಬೇಕಾಗಿರೋದು, ಇಲ್ಲಿ ಯಾವುದೇ ಒಂದು 699 ಈ ತರ ಬೇರೆ ಅಮೌಂಟ್ ಬಂದ್ರೆ ಯಾವುದೇ ಕಾರಣಕ್ಕೂ ಪೇ ಮಾಡಬಾರ್ದು. ಸೊ ಅದು EMI ಕಾರ್ಡ್ ಆಗಿ ಕನ್ವರ್ಟ್ ಆಗಲ್ಲ. ಸೊ ಅದು ಈ ತರ ಬರ್ಬೇಕಾಗತ್ತೆ. 530 rupees ಅಂತ ತೋರಿಸುತ್ತಲ್ವಾ, ಇಲ್ಲಿ ಇನ್ಸ್ಟಾ ಡಿಸ್ಕೌಂಟ್ ಅಂತ ಇರುತ್ತೆ. ಇದನ್ನ ಅಪ್ಲೈ ಮಾಡಿದ್ರೆ ಇಲ್ಲಿ 50 rupees ಅಪ್ಲೈ ಆಗಿಬಿಟ್ಟು 480 rupees ಅನ್ನೋದು ಕಟ್ ಆಗುತ್ತೆ. ಸೊ ಪ್ರತಿಯೊಬ್ರು ನಿಮ್ಮ ಕಸ್ಟಮರ್ಸ್ಗೆ ಹೇಳ್ಬೇಕಾಗಿರೋದು ಇದನ್ನ ಕಂಪಲ್ಸರಿ, ಇದು 480 rupees ಕಟ್ ಆಗಿದಾಗ ಮಾತ್ರ ಅದು ಬಜಾಜ್ EMI ಕಾರ್ಡ್ ಆಗಿ ಕನ್ವರ್ಟ್ ಆಗುತ್ತೆ. ಇದೊಂದು ವಿಷಯನ ನೀವು ಕರೆಕ್ಟ್ ಆಗಿ ಹೇಳಿ. ಸೊ ಇಷ್ಟು ನಿಮಗೆ ಅವ್ರಿಗೆ ಪೇಮೆಂಟ್ ಪೇಜ್ ಅಲ್ಲಿ ಅವ್ರ ಲೋನ್ ಲಿಮಿಟ್ ಎಷ್ಟು ಬರ್ತಾ ಇದೆ ಅವರಿಗೆ ಅಂತೇಳಿ ಅವ್ರ ಲಿಮಿಟ್ ತೋರಿಸುತ್ತೆ. ಕೆಳಗಡೆ ಡಿಸ್ಕೌಂಟ್ ಅಪ್ಲೈ ಕ್ಲಿಕ್ ಮಾಡಬೇಕು. 530 ಅಲ್ಲಿ ಡಿಸ್ಕೌಂಟ್ 50 rupees ಅಪ್ಲೈ ಆಗಿ 480 ಬರುತ್ತೆ. ಈ ಅಪ್ಲೈ ಮಾಡಿದ ನಂತರ ಇಲ್ಲಿ 480 ತೋರಿಸುತ್ತೆ. ಅವಾಗ ಅವರು ಪೇ ನಾವು ಅಂತ ಕೊಡ್ಬೇಕಾಗುತ್ತೆ. ಒನ್ಸ್ ಅವ್ರು ಪೇ ಮಾಡಿದ ತಕ್ಷಣವೇ ಅಲ್ಲಿ 480 rupees ಇಮಿಡಿಯೇಟ್ ಆಗಿ ಈ ತರ ಬಂದ್ಬಿಡುತ್ತೆ. ಅವ್ರ ಇನ್ಸ್ಟಾ ಕಾರ್ಡ್ ಆಕ್ಟಿವೇಟೆಡ್, ಅವ್ರ ಕಾರ್ಡ್ ನಂಬರ್ ಬರುತ್ತೆ, ಇಲ್ಲಿ V ಅಂತ ಕೊಡ್ಬೋದು ಅವರು. ಆನಂತರ ಲೋನ್ ಲಿಮಿಟ್, ಟೋಟಲ್ ವ್ಯಾಲಿಡಿಟಿ ಡೇಟ್ ಇಷ್ಟಿಗೆ ಅವ್ರಿಗೆ ಆನ್ಲೈನ್ ಒಂದು ಡಿಜಿಟಲ್ ಕಾರ್ಡ್ ಅನ್ನೋದು ಕಂಪ್ಲೀಟ್ಲಿ ಆಕ್ಟಿವೇಟ್ ಆಗುತ್ತೆ. ಇಲ್ಲಿಗೆ ಕಂಪ್ಲೀಟ್ ಪ್ರಾಸೆಸ್ ಅನ್ನೋದು ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಕಸ್ಟಮರ್ ಏನ್ ಮಾಡಬೇಕು, ಎಲ್ಲಿ ಯೂಸ್ ಮಾಡ್ಕೋಬೇಕಂತಂದ್ರೆ ಈ ಡಿಜಿಟಲ್ ಕಾರ್ಡ್ನ ಅವರು ಫಸ್ಟು ಡಿಜಿಟಲ್ ಕಾರ್ಡ್ನ ವ್ಯೂ ಮಾಡ್ಬೇಕಂತಂದ್ರೆ ಒಂದು ಪ್ಲೇಸ್ಟೋರ್ ಅಲ್ಲಿ ಬಜಾಜ್ EMI ಒಂದು ಮೊಬೈಲ್ ಅಪ್ಲಿಕೇಶನ್ ಇದೆ, ಅದನ್ನ ನಾನು ಲೈವ್ ಅಲ್ಲಿ ತೋರಿಸ್ತೀನಿ. ಅಲ್ಲಿಂದ ಏನ್ ಮಾಡ್ಬೇಕು ಅನ್ನೋದು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನೆಕ್ಸ್ಟ್ ಏನ್ ಮಾಡ್ಬೇಕಂತಂದ್ರೆ ಕಸ್ಟಮರು ಒಂದು ಸ್ಟೋರ್ಗೆ ಹೋಗ್ಬೇಕಾಗತ್ತೆ. ಸ್ಟೋರ್ ಅಲ್ಲಿ ಬಜಾಜ್ EMI ಕಾರ್ಡ್ ಅಂತ ಇರುತ್ತಲ್ವಾ, ಈ ತರ ಸರ್ಚ್ ಮಾಡಿದ್ರೆ ಇಲ್ಲಿ ನೋಡ್ಬೋದು ಬಜಾಜ್ ಫಿನ್ಸರ್ವ್ ಇನ್ಸ್ಟಾ EMI ಕಾರ್ಡ್ ಅಂತ ಬಂದಿದೆ. ಸೊ ಇದನ್ನ ಇನ್ಸ್ಟಾಲ್ ಮಾಡ್ಕೋಬೇಕು. ಸೊ ಇಲ್ಲಿ ಅವ್ರ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಏನಿದೆ, ಅವ್ರ ಕಾರ್ಡ್ ಆಕ್ಟಿವೇಶನ್ ಮಾಡ್ಕೊಂಡಿದ್ದ ಟೈಮಲ್ಲಿ ಏನು ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಇದೆ, ಸೊ ಆ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿಬಿಟ್ಟು ಅವರು ಅಲ್ಲಿ ಸಿಮ್ ಎಲ್ಲ ಕೇಳುತ್ತೆ. ಸಿಮ್ ಪ್ರಕಾರ ಅವ್ರು ಆಕ್ಟಿವೇಟ್ ಮಾಡಿಕೊಂಡು ಲಾಗಿನ್ ಆಗಬೇಕಾಗುತ್ತೆ. ಸೊ ಒನ್ಸ್ ಆ್ಯಪ್ ಇನ್ಸ್ಟಾಲ್ ಇದೆ, ಆಕ್ಚುಲಿ ಲೈವ್ ಸ್ಕ್ರೀನ್ ಪಾಸಿಬಲ್ ಇಲ್ಲ, ಅವರು ಸ್ಕ್ರೀನ್ ರೆಕಾರ್ಡಿಂಗ್. ಸೊ ಇಲ್ಲಿ ನಾನು ಸ್ಕ್ರೀನ್ ಶಾಟ್ ಅಲ್ಲಿ ತೋರಿಸ್ತಾ ಇದ್ದೀನಿ. ಇಮಿಡಿಯೇಟ್ ಆ ಆ್ಯಪ್ ಅಲ್ಲಿ ಲಾಗಿನ್ ಆಗಬೇಕಾದ್ರೆ ಡೈರೆಕ್ಟ್ ಆ ಸಿಮ್ ಆ ಫೋನಲ್ಲಿ ಇರಬೇಕಾಗುತ್ತೆ ಕಂಪಲ್ಸರಿ. ಆ ಸಿಮ್ ಆಕ್ಸೆಸ್ ಕೇಳುತ್ತೆ. ಸೊ ಆ ಸಿಮ್ ಆಕ್ಸೆಸ್ ಕೊಟ್ಟ ತಕ್ಷಣ ಇಮಿಡಿಯೇಟ್ ಒಂದು MPIN ಸೆಟ್ ಮಾಡ್ಲಿಕ್ಕೆ ಬರುತ್ತೆ. ಆ MPIN ಸೆಟ್ ಮಾಡ್ಕೊಂಡ್ರೆ ಎವ್ರಿ ಟೈಮ್ ಅವರ MPIN ಮುಖಾಂತರ 4 ಡಿಜಿಟ್ MPIN ಯೂಸ್ ಮಾಡಿಕೊಂಡು ಆ ಆ್ಯಪಲ್ಲಿ ಲಾಗಿನ್ ಆಗಿ ಅವರು ಡಿಜಿಟಲ್ ಕಾರ್ಡ್ನ ಅವರು ನೋಡ್ಬೋದು ಕೂಡ. ಸೊ ನೆಕ್ಸ್ಟ್ ಬಂದ್ಬಿಟ್ಟು MPIN ಈ ತರ ಸೆಟ್ ಆದ ನಂತರ ಆ 4 ಡಿಜಿಟ್ಸ್ MPIN ಸೆಟ್ ಆಗಿ ಲಾಗಿನ್ ಕೊಡಬೇಕಾಗುತ್ತೆ. ಒನ್ಸ್ MPIN ಸೆಟ್ ಆದ ನಂತರ ಈ ತರ ಹೋಮ್ ಪೇಜ್ ಓಪನ್ ಆಗುತ್ತೆ. ಅಲ್ಲೆಲ್ಲ EMI ಕಾರ್ಡ್ ಅಂತ ಆಪ್ಷನ್ ಇರುತ್ತೆ. ಸೊ ಅಲ್ಲಿ ಕ್ಲಿಕ್ ಮಾಡಿ ಅವ್ರ EMI ಕಾರ್ಡ್ ನೋಡ್ಬೋದು, ನಂಬರ್ಸ್ ಆಗಿರ್ಬೋದು, ಕಾರ್ಡ್ ನಂಬರು, ವ್ಯಾಲಿಡಿಟಿ ಇದೆಲ್ಲ ನೋಡ್ಬೋದು. ಅದಾದ ನಂತರ ಅವ್ರ ನಿಯರ್ ಎಲ್ಲಿ ಸ್ಟೋರ್ಸ್ ಅಲ್ಲಿ ಯೂಸ್ ಮಾಡ್ಬೇಕಂತ ಅವ್ರಿಗೆ ಏನಾದರೂ ಮಾಹಿತಿ ಬೇಕಂತಂದ್ರೆ ಹಂಗೆ ಕಂಪ್ಲೀಟ್ ಆಗಿ ಸ್ಕ್ರೋಲ್ ಡೌನ್ ಮಾಡ್ಕೊಂತ ಹೋದ್ರೆ ಈ ಆ್ಯಪ್ ಅಲ್ಲಿ ಹೋಮ್ ಪೇಜ್ ಅಲ್ಲಿ ಇಲ್ಲಿ ಈ ತರ ಲೊಕೇಟರ್ಸ್ ಅಂತ ಒಂದು ಆಪ್ಷನ್ ಕಾಣಿಸುತ್ತೆ, ಗೋ ಟು ಲೊಕೇಟರ್ ಅಂತ ಹೇಳಿ. ಸೊ ಅದ್ರ ಮೇಲೆ ಅವರು ಕ್ಲಿಕ್ ಮಾಡಬೇಕಾಗತ್ತೆ. ಸೊ ಅಲ್ಲಿ ಲೊಕೇಟರ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ಅವ್ರು ಇರುವಂತಹ ಲೊಕೇಶನ್ಗೆ ಏನೇನು ಇಲ್ಲಿ ಸ್ಟೋರ್ಸ್ ಇದಾವೆ ತೋರಿಸುತ್ತೆ. ಇಲ್ಲಿ ಕೆಳಗಡೆ ಆಪ್ಷನ್ ಇದೆ ನೋಡಿ, EMI ಸ್ಟೋರ್ಸ್ ಅಂತ ಹೇಳಿ. ಸೊ ಈ EMI ಸ್ಟೋರ್ಸ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ಅವರು. EMI ಲೊಕೇಟರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ತರ ಲೋಡ್ ಆಗುತ್ತೆ. ಲೋಡ್ ಆಗಿ ನಿಮಗೆ ಆಟೋಮೆಟಿಕ್ ಆಗಿ ಸೊ ನಿಮಗೆ ಈ ತರ ಎಲ್ಲಿ ಆ ಒಂದು ಲೊಕೇಶನ್ಸ್ ನೀವೇನು ಸರ್ಚ್ ಮಾಡಿದ್ದು ಅಥವಾ ನೀವು ಇದ್ದಿದ್ದ ಲೊಕೇಶನ್ಸ್ ಯಾವ್ಯಾವ್ದು ಇದೆ ಇಲ್ಲಿ ನೋಡ್ಬೋದು. ರಿಲಯನ್ಸ್ ಇದೆ, ಅದ್ರ ಕಂಪ್ಲೀಟ್ ಅಡ್ರೆಸ್, ಫೋನ್ ನಂಬರ್ ಸಿಗುತ್ತೆ. ಮತ್ತೆ ಅದಾದ್ಮೇಲೆ ಕಿಶೋರ್ ಎಂಟರ್ಪ್ರೈಸಸ್ ಅಂತಿದೆ. ಅದಾದ್ಮೇಲೆ ಬೈ ಸೈಕಲ್ದು ಒಂದು ಶಾಪ್ ಇದೆ. ಸೊ ಈ ತರ ನಿಮ್ಗೆ ನಿಯರ್ ಇರುವಂತಹ 30 ಕಿಲೋಮೀಟರ್ ಸರೌಂಡಿಂಗ್ ಅಲ್ಲಿ ಇರುವಂತಹ ಯಾವುದೇ ಸ್ಟೋರ್ ಅಲ್ಲಿ ನೀವು ಹೋಗಿ ಆ ಕಸ್ಟಮರು ಆ ಒಂದು ಡಿಜಿಟಲ್ ಕಾರ್ಡ್ನ ಫಸ್ಟ್ ಟೈಮ್ ಫಿಸಿಕಲ್ ವೆರಿಫಿಕೇಶನ್ ಆಗುತ್ತೆ. ಸೊ ಅದಾದ ನಂತರ ಆ ಸ್ಟೋರ್ ಅಲ್ಲಿ ಯಾವ್ದಾದ್ರು 7,000ಕ್ಕಿಂತ ಅಬೋ ಒಂದು ಅಮೌಂಟ್ ಯೂಸ್ ಮಾಡಬೇಕಾಗತ್ತೆ. EMI ಅಲ್ಲಿ ಏನಾದರೂ ಅಲ್ಲಿ ಪರ್ಚೇಸ್ ಮಾಡಬೇಕಾಗತ್ತೆ. ಸೊ 7,000ಕ್ಕಿಂತ ಅಬೋ ಯಾವುದಾದ್ರೂ EMI ಅನ್ನು ಕನ್ವರ್ಟ್ ಮಾಡ್ಕೊಂಡಲ್ಲ ಫಿಸಿಕಲ್ ಸ್ಟೋರಲ್ಲಿ ಅವ್ರು ಪರ್ಚೇಸ್ ಮಾಡಿದ ನಂತರ ಅವ್ರ ಕಾರ್ಡ್ ಕಂಪ್ಲೀಟ್ಲಿ ಆಕ್ಟಿವೇಟ್ ಆಗುತ್ತೆ. ಆ ನಂತರ ಕಾರ್ಡ್ನ ಯೂಸ್ ಮಾಡ್ಕೊಂಡು ಅವರು
ಎಲ್ಲ ಆನ್ಲೈನ್ ಶಾಪಿಂಗ್ ಮುಖಾಂತರ ಅವರು ಮನೆಯಲ್ಲೇ ಇದ್ದು ಅವ್ರು ಆನ್ಲೈನಲ್ಲಿ ಆ ಕಾರ್ಡ್ನ ಆ ಲಿಮಿಟನ್ನು ಯೂಸ್ ಮಾಡ್ಕೋಬಹುದು. ಬಟ್ ಫಸ್ಟ್ ಟೈಮ್ ಮಾತ್ರ ಅವರು ಫಿಸಿಕಲ್ ಅವ್ರ ಅಡ್ರೆಸ್ಗೆ ನಿಯರ್ ಬೈ ಇರುವಂಥ 30 ಕಿಲೋಮೀಟರ್ ಸರೌಂಡಿಂಗಲ್ಲಿ ಇರುವಂಥ ಯಾವುದೇ ಒಂದು ಸ್ಟೋರಲ್ಲಿ ಅವರು ವೆರಿಫಿಕೇಶನ್ ಕಂಪ್ಲೀಟ್ ಮಾಡಿಕೊಂಡು ಫಸ್ಟ್ ಒಂದು ಪರ್ಚೇಸನ್ನು ಮಾಡಬೇಕು. EMI ಪರ್ಚೇಸ್ ಮಾಡಬೇಕು. 7,000ಕ್ಕಿಂತ ಜಾಸ್ತಿ ಇರುವಂಥ EMI ಪರ್ಚೇಸ್ ಮಾಡಬೇಕು. ಇಷ್ಟು ಮಾಡಿಕೊಂಡ್ರೆ ಅವರು ಕಂಪ್ಲೀಟ್ಲಿ ಆನ್ಲೈನ್ ಕಾರ್ಡ್ ಅನ್ನೋದು ರೆಡಿ ಆಗುತ್ತೆ. ಸೊ ಇಷ್ಟೆಲ್ಲ ಆದ ನಂತರ VLEಗೆ ಏನಪ್ಪ ಅಂತಂದರೆ, ಯಾವ್ದು ನಾನು ಮೊದಲೇ ಹೇಳಿದ್ದೀನಿ, 287 ರೂಪಾಯಿ ನಿಮ್ಮ ಪ್ರತಿ ಕಾರ್ಡ್ಗೂ ನಿಮ್ಮ ಕಮಿಷನ್ ಬರುತ್ತೆ. ಸೊ ಆಫ್ಟರ್ ಎಲ್ಲ ಟ್ಯಾಕ್ಸ್ ಡಿಡಕ್ಷನ್ 260 ರೂಪಾಯಿ ನಿಮಗೆ ಕಮಿಷನ್ ಅನ್ನೋದು ಬಂದಿರುತ್ತೆ. ಸೊ ಇದು ವೆರಿ ಸಿಂಪಲ್ ಇದೆ. ಜಸ್ಟ್ ಒಂದು 4 ಡೀಟೇಲ್ಸ್ ಫಿಲ್ ಮಾಡಿ ಸ್ಟಾರ್ಟಿಂಗ್ ನೀವು ನೋಡಿದ್ದೀರಾ, ಜಸ್ಟ್ ಸಬ್ಮಿಟ್ ಮಾಡಬೇಕು ಅಷ್ಟೇ ನಿಮ್ಮ ಕೆಲಸ. ಅದಾದ ನಂತರ ಕಸ್ಟಮರ್ಗೆ ಮೆಸೇಜ್ ಬರುತ್ತೆ, ಅವರು ಅದನ್ನು ಕ್ಲಿಕ್ ಮಾಡಿ ಬೇಸಿಕ್ ಡೀಟೇಲ್ಸ್ ಎಲ್ಲ ಕೊಟ್ಟು ಪೇಮೆಂಟ್ ಮಾಡಿ. ಸೊ ಅಲ್ಲಿ ಅವರು ಡಿಜಿಟಲ್ ಆ್ಯಪನ್ನು ಯೂಸ್ ಮಾಡಿಕೊಂಡು ನಿಯರ್ ಇರುವಂಥ ಸ್ಟೋರ್ಗೆ ಹೋಗಿ ಅವರು ಡಿಜಿಟಲ್ ಕಾರ್ಡ್ ಮುಖಾಂತರ ಆ್ಯಕ್ಟಿವೇಟ್ ಮಾಡ್ಕೋಬೇಕು. ಇಷ್ಟು ಸಿಂಪಲ್ ಇದೆ. ಸೊ ಎಲ್ಲ VLEsಗಳು ಈ ಒಂದು ಸರ್ವಿಸನ್ನು ಯೂಸ್ ಮಾಡ್ಕೊಳ್ಳಿ. ಕಸ್ಟಮರ್ಸ್ಗೂ ಈ ಒಂದು ಆಫರ್ ಬಗ್ಗೆ ತಿಳಿಸಿ. ಸೊ ಅದ್ರ ಬಗ್ಗೆ ಮುಖಾಂತರ ನೀವು ಕೂಡ ಒಳ್ಳೆ ಕಮಿಷನನ್ನು ಪಡ್ಕೊಳ್ಳಿ.